ಅದು ಕನ್ಫರ್ಮ್ ಆಗಿ ನಮ್ಗೆ ಗೊತ್ತಿಲ್ಲ, ಒಟ್ಟು ನಿರೀಕ್ಷೆನಲ್ಲೇ ಅಂತೂ ಇದ್ದೀವಿ. ಆಗ್ಬೋದು, ನಮ್ಮನ್ನು ಕನ್ಸಿಡರ್ ಮಾಡ್ಬೋದು ಈ ಸರಿ ಹೇಳಿ ನಿರೀಕ್ಷೆನಲ್ಲಿ. ಇಲ್ಲ, ದೆಹಲಿಗಿನ್ನೂ ನಾನು ಹೋಗಿಲ್ಲ, ಬಟ್ ಬಹುಶಃ ನಮ್ಮದು ಆಗ್ಬೋದು ಅಂತ ನಿರೀಕ್ಷೆನಲ್ಲಂತೂ ಇದ್ದೀವಿ. ಪಾಸಿಟಿವ್ ಆಗಿ ಆಗುತ್ತೆ ಅಂತ. ಯಾವೊಂದು ಕಾರಣಕ್ಕೂ ಆಧಾರದ ಮೇಲೆ ನಿಮ್ದು ಆಗ್ಬೋದು ಅಂತೀರಿ ಸರ್? ಏಕೆಂದರೆ ನಾನು 2013ರಲ್ಲಿ ಮೊದಲೇ ಬಾರಿಗೆ ನಾನು ಗೆದ್ದಿದ್ದೀನಿ. ಆಮೇಲೆ 2018ರಲ್ಲಿ, 2023ರಲ್ಲಿ ಎರಡನೇ ಬಾರಿ ಗೆದ್ದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಾನು ಕಾಂಗ್ರೆಸ್ ಪಕ್ಷದಿಂದ 6 ಕ್ಷೇತ್ರಗಳಿಂದ ಕಾಂಗ್ರೆಸ್ಸಿಂದ ನಾನು ಒಬ್ಬನೇ ಗೆದ್ದಿದ್ದೆ. ಆವಾಗ ಆ ಸಂದರ್ಭದಲ್ಲಿ ಏನು ಕೋಲೇಷನ್ ಗೌರ್ಮೆಂಟ್ ಇತ್ತು, ಆ ಸಂದರ್ಭದಲ್ಲಿ ಕೂಡ ನಾನು ಹಾಗಂತ ನಿರೀಕ್ಷೆ ನಮ್ಮ ಕ್ಷೇತ್ರದವ್ರಿಗೆ, ನಮ್ಮ ಜಿಲ್ಲೆಯವ್ರಿಗಿತ್ತು. ಆಗ ಆಗಲಿಲ್ಲ. ಆಮೇಲೆ 23ರಲ್ಲಿ ಕೂಡ ಇತ್ತು, ಆದರೆ 23ರಲ್ಲಿ ಬೇರೆ ಸೀನಿಯರ್ಸ್ ಇದ್ದರು ನಮಗಿನ್ನ, ಹಾಗಾಗಿ ನಮ್ಗೆ ಬಿಟ್ಟಿದ್ದಾರೆ ಅಂದ್ಕೊಂಡಿದ್ವಿ. ಈ ಸಾರಿನೂ ಬಹುಶಃ ನನ್ನ ಕನ್ಸಿಡರ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀನಿ. ಕಂಟಿನ್ಯೂಸ್ ಆಗಿ ಗೆದ್ದಿದ್ದೀನಿ, ಪಕ್ಷಕ್ಕೆ ಲಾಯಲ್ ಆಗಿದ್ದೀವಿ, ಎಲ್ಲ ದೃಷ್ಟಿಯಿಂದಲೂ ಕೂಡ ಕನ್ಸಿಡರ್ ಮಾಡ್ತಾರೆ ಅಂತ ಒಂದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.